ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂತೋಷ್ ಚಂದಾಪುರ ಚಾನೆಲ್ಗೆ. ಇವತ್ತು ಒಂದು ವಿಚಿತ್ರವಾದ ಆದರೆ ಗಂಭೀರ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ನಿಮ್ಮ ಮೆದುಳಿನಲ್ಲಿ ಪ್ಲಾಸ್ಟಿಕ್. ಹೌದು, ನಿಜ, ನೀವು ಸರಿಯಾಗಿ ಕೇಳಿದ್ದೀರಿ. ಪ್ಲಾಸ್ಟಿಕ್ ಎಂಬುದು ಕೇವಲ ಬಾಟಲ್ಗಳು ಅಥವಾ ನಾವು ಉಪಯೋಗಿಸುವ ವಸ್ತುಗಳಲ್ಲಿ ಮಾತ್ರ ಇಲ್ಲ. ಇದು ನಮ್ಮ ದೇಹದ ಒಳಗೂ ತೂರಿಕೊಳ್ಳುತ್ತಿದೆಯಂತೆ ಮತ್ತು ಮೆದುಳಿಗೂ ತಲುಪಬಹುದಂತೆ. ಇದು ಎಷ್ಟು ನಿಜ, ಎಷ್ಟು ಗಂಭೀರ ಎಂಬುದನ್ನು ಈ ಎಪಿಸೋಡ್ ನಲ್ಲಿ ನೋಡೋಣ. ಮೊದಲಿಗೆ ಪ್ಲಾಸ್ಟಿಕ್ ನಮ್ಮ ದೇಹಕ್ಕೆ ಹೇಗೆ ಬರುತ್ತದೆ? ಇದು ಎಲ್ಲೆಡೆ ಇದೆ. ಬಾಟಲ್ಗಳು, ಫುಡ್ ಪ್ಯಾಕೇಜಿಂಗ್ಗಳು, ಟಾಯ್ಸ್ಗಳು ಎಲ್ಲವೂ. ಆದರೆ ಇದು ಒಡೆದು ಚಿಕ್ಕ ಚಿಕ್ಕ ತುಣುಕುಗಳಾಗಿ ಬದಲಾಗುತ್ತದೆ. ಇವುಗಳನ್ನು ಮೈಕ್ರೋ ಪ್ಲಾಸ್ಟಿಕ್ ಎಂದು ಕರೆಯಲಾಗುತ್ತದೆ. ಇವು ತುಂಬಾ ಚಿಕ್ಕವು, ಕಣ್ಣಿಗೆ ಕಾಣದಷ್ಟು ಸಣ್ಣವು. ನಾವು ಕುಡಿಯುವ ನೀರಿನಲ್ಲಿ, ತಿನ್ನುವ ಆಹಾರದಲ್ಲಿ, ಉಸಿರಾಡುವ ಗಾಳಿಯಲ್ಲಿ ಕೂಡ ಇವು ಇರುತ್ತವೆ. ಒಂದು ಸಂಶೋಧನೆಯ ಪ್ರಕಾರ ಒಬ್ಬ ಸಾಮಾನ್ಯ ವ್ಯಕ್ತಿ ವಾರಕ್ಕೆ ಸುಮಾರು 5 ಗ್ರಾಂ ಪ್ಲಾಸ್ಟಿಕ್ ತಿನ್ನುತ್ತಾನಂತೆ. ಅಂದರೆ ಒಂದು ಕ್ರೆಡಿಟ್ ಕಾರ್ಡ್ನ ತೂಕದಷ್ಟು. ಇದು ನಮ್ಮ ರಕ್ತ, ಶ್ವಾಸಕೋಶಗಳು ಮತ್ತು ಈಗ ಮೆದುಳಿಗೂ ತಲುಪುತ್ತಿದೆಯಂತೆ. ಇದು ಹೇಗೆ ಸಾಧ್ಯ ಅಂತ ಆಶ್ಚರ್ಯ ಆಗುತ್ತಿದೆಯೇ? ಮುಂದೆ ತಿಳಿದುಕೊಳ್ಳೋಣ. ಈಗ ದೊಡ್ಡ ಪ್ರಶ್ನೆ ಏನೆಂದರೆ, ಪ್ಲಾಸ್ಟಿಕ್ ನಿಜವಾಗ್ಲೂ ಮೆದುಳು ತಲುಪುತ್ತಿದೆಯೇ? ಕೆಲವು ಇತ್ತೀಚಿನ ಸಂಶೋಧನೆಗಳು ಇದಕ್ಕೆ ಹೌದು ಅಂತ ಹೇಳುತ್ತವೆ. ಪ್ರಾಣಿಗಳ ಮೇಲೆ ಮಾಡಿದ ಪ್ರಯೋಗಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ತುಣುಕುಗಳು ರಕ್ತ, ಮೆದುಳು ತಡೆಗೋಡೆಗಳನ್ನು ದಾಟಿ ಮೆದುಳಿನ ಒಳಗೆ ಹೋಗುತ್ತಿರುವುದು ಕಂಡುಬಂದಿದೆ. ಅದು ಉರಿಯೂತ, ನರವ್ಯವಸ್ಥೆಯ ಸಮಸ್ಯೆಗಳು ಅಥವಾ ಮೆಮೊರಿ ಕಡಿಮೆಯಾಗುವಂತಹ ತೊಂದರೆಗಳನ್ನು ಉಂಟು ಮಾಡಬಹುದು. ಕೆಲವರು ಇದನ್ನು ಅಲ್ಝೈಮರ್ನಂತಹ ಕಾಯಿಲೆಗಳಿಗೂ ಹೋಲಿಕೆ ಮಾಡುತ್ತಾರೆ. ಆದರೆ ಇದಕ್ಕೆ ಇನ್ನೂ ದೊಡ್ಡ ಸಂಶೋಧನೆ ಬೇಕು. ಆದರೂ ಇದು ಯೋಚಿಸುವುದಕ್ಕೆ ಒಂದು ದೊಡ್ಡ ವಿಷಯ ಆಗಿದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಎಂದರೆ, ಮೊದಲಿಗೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ನೈಸರ್ಗಿಕ ಚೀಲಗಳನ್ನು, ಉಕ್ಕಿನ ಬಾಟಲ್ಗಳನ್ನು, ಒಂದು ಬಾರಿ ಬಳಸಿ ಎಸೆಯುವ ಪ್ಲಾಸ್ಟಿಕ್ಗೆ ಗುಡ್ ಬೈ ಹೇಳುವುದು. ಎರಡನೆಯದಾಗಿ ತ್ಯಾಜ್ಯವನ್ನು ಸರಿಯಾಗಿ ವಿಂಗಡಿಸಿ ರೀಸೈಕಲ್ ಮಾಡುವುದು. ಇದರಿಂದ ಮೈಕ್ರೋ ಪ್ಲಾಸ್ಟಿಕ್ ಪರಿಸರಕ್ಕೆ ಹರಡುವುದನ್ನು ಕಡಿಮೆ ಮಾಡಬಹುದು. ಸರ್ಕಾರಗಳು ಕೂಡ ಕಟ್ಟುನಿಟ್ಟಾದ ನಿಯಮಗಳನ್ನು ಮಾಡಬೇಕು. ಪ್ಲಾಸ್ಟಿಕ್ ಉತ್ಪಾದನೆಯನ್ನು ನಿಯಂತ್ರಿಸಬೇಕು. ಆದರೆ ಇದೆಲ್ಲ ನಮ್ಮಿಂದಲೇ ಶುರುವಾಗಬೇಕು. ಸಣ್ಣ ಸಣ್ಣ ಬದಲಾವಣೆಗಳೇ ದೊಡ್ಡ ಪರಿಣಾಮ ಬೀರಬಹುದು. ನಮ್ಮ ಮೆದುಳು, ನಮ್ಮ ಆರೋಗ್ಯ, ಇದನ್ನು ಕಾಪಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಇದು ಮೆದುಳಿನಲ್ಲಿ ಪ್ಲಾಸ್ಟಿಕ್ ಬಗ್ಗೆ ಒಂದು ಚಿಕ್ಕ ಕಥೆ. ಇದು ಆಶ್ಚರ್ಯಕರವಾಗಿದೆ ಮತ್ತು ಆತಂಕಕಾರಿಯೂ ಆಗಿದೆ. ನೀವೇನು ಯೋಚಿಸುತ್ತೀರಿ? ಪ್ಲಾಸ್ಟಿಕ್ ನಮ್ಮ ಭವಿಷ್ಯಕ್ಕೆ ದೊಡ್ಡ ಅಪಾಯವಾ? ಕಮೆಂಟ್ನಲ್ಲಿ ಹೇಳಿ. ನಿಮ್ಮ ಅಭಿಪ್ರಾಯ ಕೇಳಲು ಆಸಕ್ತಿಯಿಂದ ಕಾದಿರುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ನೋಡಿದ್ದಕ್ಕೆ ಧನ್ಯವಾದಗಳು. ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಸಂತೋಷ್ signing off.